ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಎಲ್ಲ ಮತದಾರರಿಗೆ ಒಂದು ಪ್ರಮುಖ ಅಪ್ಡೇಟ್ ಬಂದಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿದ್ದು, ಈ ವೇಳೆ ಬೂತ್ ಲೆವೆಲ್ ಅಧಿಕಾರಿಗಳು BLOಗಳು ಮನೆಗೆ ಭೇಟಿ ನೀಡಲಿದ್ದಾರೆ. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸರಿಯಾಗಿ ಮುಂದುವರಿಯಬೇಕಾದರೆ ಈ ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿ ನೀಡುವುದು ಬಹಳ ಮುಖ್ಯ. ಅನೇಕ ಜನರಿಗೆ ಒಂದು ಪ್ರಶ್ನೆ ಇರುತ್ತದೆ, BLO ಮನೆಗೆ ಬಂದಾಗ ನಾವು ಮನೆಯಲ್ಲಿ ಇರದಿದ್ದರೆ ಏನಾಗುತ್ತದೆ, ಹಾಗೆ ಅವರಿಗೆ ತೋರಿಸಬೇಕಾದ ಅಗತ್ಯ ದಾಖಲೆಗಳು ಯಾವ್ಯಾವು ಎಲ್ಲವನ್ನ ಸಂಪೂರ್ಣವಾಗಿ ನೋಡೋಣ. ಸ್ನೇಹಿತರೆ, ಮೊದಲೇದಾಗಿ ಒಂದು ವೇಳೆ ನೀವು ಮೊದಲೇ ಬಾರಿ ಅಧಿಕಾರಿ ಬಂದಾಗ ಯಾರು ಮನೆಯಲ್ಲಿದ್ದದಿದ್ದರೆ ತಕ್ಷಣ ಹೆಸರು ತೆಗೆದು ಹಾಕೋದಿಲ್ಲ. BLO ಸಾಮಾನ್ಯವಾಗಿ ಮತ್ತೆ 2 ಬಾರಿ ಭೇಟಿ ನೀಡುವ ಅವಕಾಶ ಇರುತ್ತದೆ. 3 ಪ್ರಯತ್ನಗಳ ನಂತರವೂ ಸಂಪರ್ಕ ಸಾಧ್ಯವಾಗದಿದ್ದರೆ ಅವರು ತಮ್ಮ ಸಂಪರ್ಕ ಸಂಖ್ಯೆಯನ್ನು ಅಥವಾ ಸೂಚನಾ ಪತ್ರವನ್ನು ಬಿಟ್ಟು ಹೋಗಬಹುದು. ಆ ನಂತರ ನೀವು ನೇರವಾಗಿ ಅವರನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ ನೀಡಬಹುದು. ಅದರ ಜೊತೆಗೆ ನಿಮ್ಮ ಮನೆಗೆ ಒಂದು ಪರಿಶೀಲನಾ ಫಾರ್ಮ್ ಕೂಡ ಬಿಟ್ಟು ಹೋಗಬಹುದು. ಅದನ್ನು ಸರಿಯಾಗಿ ಭರ್ತಿ ಮಾಡಿ ಅಧಿಕಾರಿಗೆ ಸಲ್ಲಿಸಬೇಕು. ಇನ್ನು ಈ ಪರಿಶೀಲನೆ ಪ್ರಕ್ರಿಯೆಯಲ್ಲಿ ಯಾವ ದಾಖಲೆಗಳನ್ನು ಸಿದ್ಧವಾಗಿ ಇಟ್ಟುಕೊಳ್ಳಬೇಕಾದ ನೋಡೋದಾದರೆ, ಸಾಮಾನ್ಯವಾಗಿ ಈ ಕೆಳಗಿನ ದಾಖಲೆಗಳು ಉಪಯೋಗಕ್ಕೆ ಬರುತ್ತವೆ. ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ರೇಷನ್ ಕಾರ್ಡ್, ವಿಳಾಸದ ದಾಖಲೆ, ಅಗತ್ಯವಿದ್ದರೆ ಪಾಸ್ಪೋರ್ಟ್ ಗಾತ್ರದ ಫೋಟೋ. ಪ್ರತಿ ಮನೆಯ ಎಲ್ಲ ಸದಸ್ಯರು ಇರಬೇಕೆಂಬ ನಿಯಮವಿಲ್ಲ. ಒಬ್ಬ ವಯಸ್ಕರ ಸದಸ್ಯ ಎಲ್ಲ ಮಾಹಿತಿಯನ್ನು ನೀಡಿದರೆ ಸಾಕಾಗಬಹುದು. ಇನ್ನೊಂದು ಮುಖ್ಯ ವಿಷಯ, ನಿಮ್ಮ ಹೆಸರು ಈಗಾಗಲೇ ಮತದಾರರ ಪಟ್ಟಿಯಲ್ಲಿದೆಯಾ ಎಂಬುದನ್ನು ನೀವು ಆನ್ಲೈನ್ನಲ್ಲಿಯೇ ಪರಿಶೀಲಿಸಬಹುದು. ಅಧಿಕೃತ ಮತದಾರರ ಸೇವಾ ಪೋರ್ಟ್ನಲ್ಲಿ EPIC ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯ ಮೂಲಕ ವಿವರಗಳನ್ನು ಪರಿಶೀಲಿಸಬಹುದು. ಅಲ್ಲಿಯೇ ನಿಮ್ಮ BLO ಯಾರು ಎಂಬ ಮಾಹಿತಿಯು ಲಭ್ಯವಾಗಬಹುದು. BLOಗಳು ಮನೆಗೆ ಬಂದಾಗ ಕೆಲವು ಮೂಲಭೂತ ಮಾಹಿತಿಯನ್ನು ದೃಢೀಕರಿಸುತ್ತಾರೆ. ಉದಾಹರಣೆಗೆ ಮನೆಯ ವಿಳಾಸ, ಕುಟುಂಬ ಸದಸ್ಯರ ವಿವರ, ವಯಸ್ಸು, ಮತದಾರರ ಗುರುತಿನ ಮಾಹಿತಿ. ಅಗತ್ಯವಿದ್ದರೆ ತಿದ್ದುಪಡಿ ಅರ್ಜಿಯನ್ನು ಸಲ್ಲಿಸಬಹುದು. ಯಾರಾದರೂ ಹೊಸದಾಗಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಬೇಕಾದರೆ ಸಂಬಂಧಿಸಿದ ಅರ್ಜಿ ಸಲ್ಲಿಸಬಹುದು. ಹೆಸರಿನಲ್ಲಿ ತಪ್ಪಿದ್ದರೆ ತಿದ್ದುಪಡಿ ಮಾಡಿಸಬಹುದು. ಮರಣ ಹೊಂದಿರುವವರ ಹೆಸರನ್ನು ತೆಗೆದುಹಾಕಲು ಕೂಡ ಪ್ರತ್ಯೇಕ ಪ್ರಕ್ರಿಯೆ ಇದೆ. ಪರಿಶೀಲನೆ ವೇಳೆ ತಪ್ಪು ಮಾಹಿತಿ ನೀಡುವುದನ್ನು ತಪ್ಪಿಸಿ ನಿಖರ ದಾಖಲೆಗಳೊಂದಿಗೆ ಸಹಕರಿಸಿದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸರಿಯಾಗಿ ಮುಂದುವರಿಯಲು ಸಹಾಯವಾಗುತ್ತದೆ. ಒಟ್ಟಾರೆ ಈ ಪ್ರಕ್ರಿಯೆಯ ಉದ್ದೇಶ ಅರ್ಹ ಮತದಾರರ ಮಾಹಿತಿಯನ್ನು ನವೀಕರಿಸುವುದು ಹಾಗೂ ಪಟ್ಟಿಯನ್ನು ಹೆಚ್ಚು ನಿಖರವಾಗಿ ಇಡುವುದು. ಹೀಗಾಗಿ BLO ಮನೆಗೆ ಬಂದಾಗ ಆತಂಕ ಪಡದೆ ಅಗತ್ಯ ದಾಖಲೆಗಳನ್ನು ತೋರಿಸಿ ಸಹಕರಿಸಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.